ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂತಾನೆ ನೋಡ್ತಾ ಇದ್ದಾರೆ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ವೀಡಿಯೋಸ್ಗಾಗಿ ಬೆಲ್ ಐಕಾನ ಕ್ಲಿಕ್ ಮಾಡಿ. ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಶಂಕರ ಸೇಲ್ ಏನಾಗ್ತಿದೆ ಅಂತ ಹೇಳಿ ನೋಡೋಣ ಬನ್ನಿ. ಇಷ್ಟು ದಿನ ನೀವುಗಳು ನನಗೋಸ್ಕರ ಅಂತಲೇ ಜೀವನನ ಸೋಸ್ಬಿಟ್ಟಿದ್ದೀರಾ. ಆದರೆ ಇನ್ನು ಮುಂದೆ ನೀವಿಬ್ಬರು ಹುಡುಗಿನ ನೋಡಿ ಮದುವೆ ಮಾಡ್ಕೊಂಡು ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ. ಅದೇ ಥರ ಈ ಆಸ್ತಿನೂ ಕೂಡ ನಿಮ್ಮದೇನೆ ಅಂತ ಹೇಳ್ಬಿಟ್ಟು ಶಂಕರ ಹೇಳ್ತಾನೆ. ಇದೇನಣ್ಣ ನೀವು ಈ ರೀತಿ ಹೇಳ್ತಿದೆಯಲ್ಲ, ನನಗೆ ನಿಮಗಿಂತ ಇನ್ಯಾವುದೂ ಬೇಡಣ, ಯಾವ ಆಸ್ತಿನೂ ಬೇಡ, ನಮಗೆ ಯಾವ ಮದುವೆನೂ ಬೇಡಣ, ನೀನು ಒಬ್ಬ ಇದ್ದರೆ ಸಾಕು ಅಣ್ಣ, ದಯವಿಟ್ಟು ನೀನು ನಮ್ಮನ್ನೆಲ್ಲ ಬಿಟ್ಟು ಎಲ್ಲೂ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಕೇಳ್ಕೊತಿದ್ದ. ಹಾಗಂದರೆ ಹೇಗೆ ನಾನು ಫ್ಯಾಮಿಲಿಗೋಸ್ಕರ ನಾನು ಬದಲಾಗಬೇಕು, ಅವ್ರಿಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ ಅಂತಂದಮೇಲೆ ನಾನು ಇಲ್ಲಿದ್ದು ಏನು ಮಾಡಲಿ, ನಾನು ಹೋಗ್ತೀನಿ, ನಾವು ಓಡ್ತೀವಿ ಅಂತ ಹೇಳ್ಬಿಟ್ಟು ಶಂಕರ ಹೇಳ್ತಾನೆ. ಆಗ ಕೋಳಿ ಚುರುಮುರಿ ಇಬ್ಬರೂ ಕೂಡ ಹತ್ಕೊಂಡಿರ್ತಾರೆ. ಆಗ ಹರಿನೂ ಕೂಡ ಏನು ಸರ್ ಇಷ್ಟಕ್ಕೆ ನೀವು ಎದುರ್ಕೊಬಿಟ್ರೆ ಹೇಗೆ ಸರ್ ಅಂತ ಹೇಳ್ಬಿಟ್ಟು ಹೇಳಿದಾಗ, ನಾವು ಓದಿ ಅಧಿಕಾರನ ತೊಗೊಂಡಿದ್ದೀವಿ, ಆದರೆ ನೀವು ಜನ ಬೆಂಬಲದಿಂದ ನೀವು ಅಧಿಕಾರನ ತೊಗೊಂಡಿರ್ಬೋದು, ಆದರೆ ಇದು ಶಾಶ್ವತ ಅಲ್ಲ. ಇಲ್ಲಿ ನಿಮ್ಮ ಬೆಂಬಲಿಗರು ಯಾರು ಕಾಣಿಸ್ತಾನೆ ಇಲ್ಲ, ಫೈರ್ ಮಾಡ್ತಿದ್ದಂಗೆ ಎಲ್ಲರೂ ಕೂಡ ಹೊರಟೋದ್ರಲ್ಲ, ಇಷ್ಟೇ ಸರಿ ಹೇಳೋದು ಅಧಿಕಾರ ಅನ್ನೋದು. ಆದರೆ ನಮ್ಮ ಅಧಿಕಾರ ನೋಡಿ ನಾವು ಓದಿ ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ನೀನು ನೆಕ್ಸ್ಟ್ ಟೈಮು ಈ ಥರ ಗನ್ನಲ್ಲಿ ಫೈರ್ ಮಾಡಬೇಕು ಅಂತ ಅಂದರೆ ಹೇಳ್ಬಿಟ್ಟು ಮಾಡು, ನನಗೆ ಜೀವನೇ ಬಾಯಿಗೆ ಬಂದಂಗೆ ಆಗೋಗಿತ್ತು ಅಂತ ಹೇಳ್ಬಿಟ್ಟು ಹೇಳಿ, ಇಷ್ಟಕ್ಕೆ ನೀವು ಎದುರ್ಕೊಬಿಟ್ರೆ ಹೇಗೆ ಸರ್, ನಾವು ನಿಮಗೆ ಸೆಕ್ಯೂರಿಟಿ ಕೊಡಬೇಕು, ಈಗ ನಾವು ನಿಮಗೆ ಸಲಾಮ್ ಹೊಡಿಲೇಬೇಕು ಅಲ್ವಾ ಸರ್ ಅಂತ ಹೇಳ್ಬಿಟ್ಟು ಹರಿನೂ ಕೂಡ ಶೂರಪರುದ್ರಾಗೆ ಕ್ಷಮ ಕೊಡ್ತಾರೆ. ಏನಿಲ್ಲ ನಮ್ಮಪ್ಪ ಏನೇ ಎದುರೋದ ಗೊತ್ತಾ ಅಂತ ಹೇಳ್ಬಿಟ್ಟು ಹೇಳಿದೆ, ಬನ್ನಿ ನೀವು ಇಲ್ಲಿ ಇರಬಾರ್ದು, ನಾವು ಕ್ರೌಡ್ ಎಲ್ಲನೂ ಕೂಡ ಕ್ಲಿಯರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಶೂರಪ್ಪನ ಕಳಗಿಸ್ತಾನೆ. ಆಗ ಮಾಲಿನಿ ಹತ್ರ ಬಂದ್ಬಿಟ್ಟು, ನೋಡಿ ಮೇಡಮ್ ನೀವು ಇಲ್ಲಿ ಜಾಸ್ತಿ ಹೊತ್ತು ನಿಂತಿರೋದು ಸರಿ ಇಲ್ಲ, ಮೊದಲು ನೀವು ಇಲ್ಲಿಂದ ಹೊರಡಿ ಅಂತ ಹೇಳ್ಬಿಟ್ಟು ಮಾಲಿನಿಗೆ ಹೇಳ್ಬಿಟ್ಟು ಮಾಲಿನೂ ಕೂಡ ಅಲ್ಲಿಂದ ಕಳಗಿಸ್ತಾನೆ ಹರಿ. ಆಗ ಮಾಲಿನೂ ಕೂಡ ತುಂಬಾ ಎಮೋಷ್ನಲ್ ಆಗಿರ್ತಾಳೆ. ಕೋಳಿ ಮತ್ತು ಚುರುಮುರಿ ಇಬ್ಬರೂ ಕೂಡ, ಅಣ್ಣ ನಾವು ಹೇಳೋದನ್ನು ಕೇಳು, ನೀನು ಯಾವುದೇ ಕಾರಣಕ್ಕೂ ಹೋಗಬೇಡ, ಭೈರಾದೇವಿ ಅಮ್ಮವರು ಏನು ಹೇಳಿದ್ರು ಹೇಳು, ನೀನೇ ಇನ್ನು ಮುಂದೆ ನಿಂತ್ಕೊಂಡು ಎಲ್ಲನೂ ನೋಡ್ಕೋಬೇಕು ಅಂತ ತಾನೇ ಹೇಳಿದ್ದು, ನೀನೇ ಬಿಟ್ಟು ಹೋಗ್ಬಿಟ್ರೆ ಹೇಗೆ, ಆ ಶಿವರಪ್ಪ ಮೊದಲೇ ನೀನು ಇದ್ರೂ ಕೂಡ ಎಷ್ಟೊಂದೆಲ್ಲ ಹಠಾಸ ಮಾಡ್ತಿದ್ದಾನೆ, ಇನ್ನೇನು ನೀನು ಹೊರಟೋದ್ರೆ ಇನ್ನು ಹೇಗೆ ಅಣ್ಣ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅವ್ವ ಹೇಳಿದ್ದು ನಿಜ, ಅರೆ ನಿಂತು ನಾನು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ನೀನು ನಿಂತು ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು, ಅಂದರೆ ನನ್ನ ಸಂಸಾರನ ನೋಡ್ಕೋಬೇಕು ಅಂತ ಹೇಳಿದ್ದು ಅಂತ ಹೇಳ್ಬಿಟ್ಟು ಹೇಳಿದಾಗ, ಹಾಗಿದ್ರೆ ನಿನಗೆ ಈ ಊರೇನು ಲೆಕ್ಕಕ್ಕೆ ಇಲ್ವಾ, ಆ ಶಿವರಪ್ಪ ಎಷ್ಟೊಂದೆಲ್ಲ ಹಠಾಸ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ ನನಗೇನಿದ್ರು ನನ್ನ ಸಂಸಾರ ಅಷ್ಟೇ ನನಗೆ ಮುಖ್ಯ ಅಂತ ಹೇಳ್ಬಿಟ್ಟು ಶಂಕರ ಹೇಳ್ತಾನೆ. ಏನಣ್ಣ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ನೋಡು ನಾನು ಹೇಳೋದನ್ನು ಕೇಳಿ, ನಾನೀಗ ಅವ್ವನ ಸಮಾಧಿಗೆ ಹೋಗಿ ನಮಸ್ಕಾರ ಮಾಡ್ಕೊಬರೋದಕ್ಕೆ ಹೋಗ್ತಾ ಇದ್ದೀನಿ, ನೀವು ಬರೋ ಹಾಗಿರೋ ನನ್ನ ಜೊತೆ ಬನ್ನಿ, ಇಲ್ಲ ಅಂತಾನೆ ನಿಮ್ಮಿಷ್ಟ ಅಂತ ಹೇಳ್ಬಿಟ್ಟು ಶಂಕರ ಜೀಪ್ ಹತ್ತದಾಗ ಕೋಳಿ ಚುರುಮುರಿ ಇಬ್ಬರೂ ಕೂಡ ಜೀಪ್ ಹತ್ಕೊಂಡು ಹೋಗ್ತಾರೆ. ಆಲ್ರೆಡಿ ಅಲ್ಲಿ ಇಬ್ಬರು ಹೆಂಗಸರು ಕೂಡ ಸೀಮೆಣ್ಣೆ ಉಯ್ಕೊಂಡು ಬೆಂಕಿ ಹಚ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ. ಅಷ್ಟರಾಗಲೇ ಕೋಳಿ ಚುರುಮುರಿ ಇಬ್ಬರೂ ಕೂಡ ಅಣ್ಣ ನೋಡೋಣ ಅಲ್ಲಿ ಅಂತ ಹೇಳ್ಬಿಟ್ಟು ಜೋರಾಗಿ ಕಿಡಿಸ್ತಾರೆ. ಆಗ ಅದನ್ನು ನೋಡ್ಬಿಟ್ಟು ಶಂಕರನು ಕೂಡ ಓಡ್ ಬಂದ್ಬಿಟ್ಟು ಅವ್ರ ಕೈಯಲ್ಲಿದ್ದಂಥ ಸೀಮೆಣ್ಣೆ ಬಾಟಲ್ನ ಕಿತ್ತು ಬಿಸಾಕ್ತಾರೆ. ಏನರವ ಇದು, ಏನಾಗಿದೆ ನಿಮಗೆ, ಸೀಮೆಣ್ಣೆ ಉಯ್ಕೊಂಡು ಸಾಯುವಂತಹ ಪರಿಸ್ಥಿತಿ ಏನಾಗಿದೆ ನಿಮಗೆ ಅಂತ ಹೇಳ್ಬಿಟ್ಟು ಶಂಕರ ಕೇಳ್ತಾನೆ. ಆಗ ಇನ್ನೇನು ಆಗೋದಿದೆಯಪ್ಪ, ನೀನು ನಮ್ಮ ರೋಡ್ಗೆ ಬಂದಾಗ ನನ್ನ ಹೆಣ್ಮಕ್ಳು ಅಣ್ಣ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ನಿನಗೆ ರಾಖಿ ಕಟ್ಟಿ ಅಣ್ಣ ಅಂತ ಹೇಳಿ ಖುಷಿಯಿಂದ ಓಡಾಡ್ತಿದ್ದು, ಆದರೆ ಈಗ ಆ ಶಿವರೂಪನ ಅಟ್ಟಹಾಸ ಯಾರು ಹೇಳೋರಿಲ್ಲ, ಆ ರೀತಿ ಆಗೋಗಿದೆ ಅಂತ ಹೇಳ್ಬಿಟ್ಟು ಕೆಳಗಡೆ ಕೂತ್ಕೊಂಡು ಜೋರಾಗಿ ಅಳ್ತಾ ಇರ್ತಾರೆ. ಈಗ ಅಳುವಂಥದ್ದು ಏನಾಗಿದೆ ಹೇಳಿ ಅಂತ ಹೇಳಿ ಕೇಳಿದಾಗ, ಇನ್ನೇನಪ್ಪ ಆಗಬೇಕು, ಆ ಶಿವರಪ್ಪ MLA ಆಗಿದ್ದು ಅವನ ಮಗನ ಅಟ್ಟಹಾಸ ಯಾರು ತಡೆಯೋರೇ ಇಲ್ಲ, ಅವನು ನಮ್ಮ ಮನೆ ಹೆಣ್ಮಕ್ಳನ್ನ ಹೇಳ್ಕೊಂಡು ಹೊರಟೋಗಿದ್ದಾನೆ ಕಣಪ್ಪ, ನಾವು ಎಷ್ಟೇ ಕಾಡಿ ಬೇಡಿ ಕೇಳಿದ್ರು ಕೂಡ ನಮ್ಮ ಮನೆ ಹೆಣ್ಮಕ್ಳನ್ನ ಕಳಗಿಸ್ತಿಲ್ಲ, ದಯವಿಟ್ಟು ನೀನೇ ನನ್ನ ಮನೆ ಹೆಣ್ಮಕ್ಳನ್ನ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನೀ ಆ ಭೈರಾದೇವಿ ಅಮ್ಮವ್ರು ಇದ್ದಾಗಲೂ ಕೂಡ ಅಷ್ಟೇ ಚೆನ್ನಾಗಿದ್ವಿ, ಆದರೆ ಈಗ ನೋಡು ನಮ್ಮ ಪರಿಸ್ಥಿತಿ ಹೇಗಾಗೋಗಿದೆ, ಆ ಶಿವರಪ್ಪನ ಹೇಳೋರಿಲ್ಲ ಕೇಳೋರಿಲ್ಲ, ಆ ರೀತಿ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮಗೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಆಗ ಅದನ್ನು ಕೇಳಿಸ್ಕೊಂಡಂಥ ಕೋಳಿ ಚುರುಮುರಿ ಇಬ್ಬರೂ ಕೂಡ, ನಿಮ್ಮ ಹೆಣ್ಮಕ್ಳಿಗೆ ಏನಾದರೂ ಏನಂತೆ, ನಿಮ್ಮ ಮನೆ ಸಂಸಾರ ನಿಮ್ಮ ಜವಾಬ್ದಾರಿ, ಅವ್ರಿಗೆ ಏನಿದ್ರು ಅವ್ರ ಮನೆ ಸಂಸಾರ ಒಂದು ಚೆನ್ನಾಗಿದ್ರೆ ಸಾಕು, ಅದನ್ನ ಬಿಟ್ಟು ನಿಮ್ಮ ಮನೆ ಸಂಸಾರ ನಿಮ್ಮ ಮನೆ ಹೆಣ್ಮಕ್ಳಿಗೆ ನಿಮ್ಗಳ ಪ್ರಾಬ್ಲಮ್ ಏನಾದರೆ ಏನಾಗೋದಿದೆ, ಅಣ್ಣ ನೀನೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡ, ಮೊದಲು ನೀನು ಇಲ್ಲಿಂದ ಹೋಗು, ನಿನ್ನ ಸಂಸಾರ ಒಂದು ನೀನು ಚೆನ್ನಾಗಿ ನೋಡ್ಕೊ, ಊರು ಹೆಂಗಾರ ಹಾಳಾದ್ರೇನೋ ಏನಾದ್ರೇನೋ ಅಂತ ಹೇಳ್ಬಿಟ್ಟು ಹೇಳಿ ಕೆರಳಿಸ್ತಾ ಇರ್ತಾರೆ ಕೋಳಿ ಚುರುಮುರಿ ಇಬ್ಬರೂ ಕೂಡ. ಆಗ ಶಂಕರನು ಕೂಡ, ನೋಡಿ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ, ನಿಮ್ಮ ಮನೆ ಹೆಣ್ಮಕ್ಳಿಗೆ ಯಾವುದೇ ಥರ ತೊಂದರೆ ಆಗೋದಿಲ್ಲ, ನಾನು ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಶಂಕರ ಮಾತು ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಅದನ್ನು ನೋಡಿ ಕೋಳಿ ಚುರುಮುರಿನೂ ಕೂಡ ಅವನಿಂದನೇ ಓಡೋಗ್ತಾರೆ. ಅಷ್ಟಲ್ಲಾಗಲೇ ರುದ್ರನು ಕೂಡ ಹೆಣ್ಮಕ್ಳನ್ನ ಬಂದ್ಬಿಟ್ಟು ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾನೆ. ಅಣ್ಣ ದಯವಿಟ್ಟು ಅಣ್ಣ ನಮ್ಮನ್ನ ಬಿಟ್ಬಿಡಿ ಅಣ್ಣ ಅಂತ ಹೇಳ್ಬಿಟ್ಟು ಹೇಳಿದಾಗ, ಏನು ಅಣ್ಣ ಅಂತ ಏನರವ ಹಿಂಗೆ ಹೇಳ್ತಿದ್ದೀರಾ, ನಾನು ಕಬಡ್ಡಿ ಆಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ, ಈ ಥರ ಎಲ್ಲ ಮಾಡಬಾರ್ದು ನೀವು ಅಂತ ಹೇಳ್ಬಿಟ್ಟು ರುದ್ರ ಹೇಳ್ತಿರ್ತಾರೆ. ಅಣ್ಣ ನಿಮ್ಗೆ ಅಮ್ಮಯ್ಯ ಅಂತೀನಿ ಅಣ್ಣ, ದಯವಿಟ್ಟು ನಮ್ಮನ್ನ ಏನು ಮಾಡಬೇಡಿ, ನಮ್ಮನ್ನ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಿರ್ತಾರೆ. ಅದೇ ಬಿಡೋದಕ್ಕಾಗುತ್ತೆ, ಆಟ ಆಡೋಣ ಅಂತ ಹೇಳಿ ಬಂದಿದ್ದೀನಿ, ನೀವು ನೋಡಿದ್ರೆ ಬಿಟ್ಬಿಡು ಅಂತ ಹೇಳಿ ಹೇಳ್ತಿದ್ದಾರಲ್ಲ, ಆ ರೀತಿಯೆಲ್ಲ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕಬಡ್ಡಿ ಅಂದ್ಕೊಂಡು ಹೆಣ್ಮಕ್ಳನ್ನ ಆಟ ಆಡ್ಸ್ಕೊಂಡು ಹೋಗ್ತಿರ್ತಾನೆ. ನೋಡು ಮಾಲಿನಿ, ನನಗೆ ಗೊತ್ತಿದೆ ಪರಿಸ್ಥಿತಿ ಹೇಗಿದೆ ಏನು ಅಂತ ಹೇಳ್ಬಿಟ್ಟು, ನೀನು ಎಷ್ಟೋ ಜನರನ್ನ ನೀನು
ಅದೇ ಬಡ್ದಿರ್ಬೋದು. ಆದರೆ ಇವರು ಆ ಥರ ಅಲ್ಲ. ಈಗ ಅಧಿಕಾರ ಅನ್ನೋದು ಸಿಕ್ಕಿದೆ ಅಲ್ಲ, ಈಗ ಅವ್ರನ್ನ ಯಾರು ಹಿಡಿದು ನಿಲ್ಲಿಸೋರಿಲ್ಲ. ನಾವು 3 ಜನನು ಕೂಡ ಒಂದೇ ಸಲ ಓದಿ ಒಂದೇ ಸಲ ಅಧಿಕಾರಕ್ಕೆ ಬಂದವರು ನಾವೇನು ಅನ್ನೋದು ಕೂಡ ನಮಗೆ ಗೊತ್ತಿದೆ. ಆದರೆ ಈಗ ನಮಗೆ ಫ್ಯಾಮಿಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಈಗ ಅಧಿಕಾರ ಸಿಕ್ಕಿದೆ ಅಂದ ಮಾತ್ರಕ್ಕೆ ಆಲ್ರೆಡಿ ಅವರು ಎಷ್ಟೊಂದೆಲ್ಲ ಹಾರಾಟಗಳನ್ನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಹರಿನೂ ಕೂಡ ಹೌದು, ನನಗೂ ಕೂಡ ಬಂದಿರುವಂತಹ ಇನ್ಫಾರ್ಮೇಷನ್ ಪ್ರಕಾರ ಹಳೆ ರೌಡಿಗಳು ಎಲ್ಲ ಕೂಡ ಅವರ ಫೀಲ್ಡ್ಗೆ ಬರ್ತಿದ್ದಾರಂತೆ. ಸೊ ನಾನು ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದು ನೀನು ಕೂಡ ಟ್ರಾನ್ಸ್ಫರ್ ತೊಗೊಬಿಡು, ಯಾಕಂದರೆ ನಿನಗೂ ಕೂಡ ಒಬ್ಬಳು ಮಗಳಿದ್ದಾಳೆ ಅಲ್ವಾ, ಅವಳ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ ಗೌರಿ. ಅಷ್ಟರಲ್ಲಾಗಲೇ ಹೋಗಿ ಹುಡುಗಿನ ತಪ್ಕೊಂಡಂಗೆ ಹೋಗಿ ತಪ್ಕೊಳ್ತಾನೆ. ಆಗ ಶಂಕರ ಇದೇನಿದು ಮೆತ್ತಿಗೆ ಸಿಗಬೇಕು ಅಂತ ಇಷ್ಟು ಗಟ್ಟಿಯಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ನೋಡಿದಾಗ, ಓ ಶಂಕರ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಅಷ್ಟರಲ್ಲಿ ಹುಡುಗಿರು ಕೂಡ ಫೋನ್ನ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡೋದಕ್ಕೆ ಹೋದಾಗ ಅಲ್ಲಿದ್ದಂತಹ ರೌಡಿನೂ ಕೂಡ ಏನು ಯಾವ ಪೊಲೀಸ್ಗೆ ಫೋನ್ ಮಾಡ್ತಾ ಇರೋದು, ನಿಮ್ಮನ್ನು ಕತ್ತರಿಸಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮಚ್ಚನೆ ಇಡ್ತಾರೆ. ಅಯ್ಯೋ ಶಂಕರ, ರಾಂಗ್ ರೂಟ್ಗೆ ಬಂದ್ಬಿಟ್ಟಿದೆಯಲ್ಲ, ಈಗ ನೀನು ನನ್ನ ಹತ್ರ ಒಂದು ಕೂದಲನ್ನು ಕೂಡ ಕಿತ್ಕೊಳ್ಳೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ನಮ್ಮ ಹತ್ರ ಪವರ್ ಇದೆ ಅಂತ ಹೇಳ್ಬಿಟ್ಟು ರುದ್ರ ಹೇಳ್ತಿರ್ತಾನೆ. ಆಗಲೂ ಕೂಡ ಶಂಕರ ಏನೂ ಮಾತಾಡೋದಿಲ್ಲ, ಸುಮ್ಮನೆ ನಿಂತಿರ್ತಾನೆ. ನೋಡು ನೀನು ನನ್ನ ಆ ವಿಷಯಕ್ಕೆ ನೀನು ಅಡ್ಡ ಬರೋದಕ್ಕೆ ಹೋಗಬೇಡ, ನಾನು ಏನಿದ್ರೂ ಕೂಡ ಕಬಡ್ಡಿ ಆಡುವಂತಹ ಮೂಡಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಕಬಡ್ಡಿ ಅಂದ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಶಂಕರನು ಕೂಡ ರುದ್ರನ ಕಾಲನ್ನ ಇಟ್ಕೊಳ್ತಾನೆ. ಅದನ್ನು ನೋಡ್ಬಿಟ್ಟು ಎಲ್ಲರೂ ಕೂಡ ತುಂಬಾ ಗಾಬರಿ ಆಗ್ತಾರೆ. ಏನಿದು ನನ್ನ ಕಾಲನ್ನ ಹಿಂಗೆ ಇಟ್ಕೊಂಡಿದ್ದೀರ, ಏನೋ ಇದು ಶಂಕರ, ನೀನೇನಿಲ್ಲ ಇದು ನನ್ನ ಕಾಲನ್ನ ಇಟ್ಕೊಂಡಿದ್ಯಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಶಂಕರನ ನೋಡ್ಬಿಟ್ಟು ಎಲ್ಲರೂ ಕೂಡ ತುಂಬಾ ಶಾಕ್ ಆಗ್ತಾರೆ. ಗೌರಿಯನ್ನು ಕೂಡ, ನೋಡು ಮಾಲಿನಿ, ನೀನನ್ನು ಕೂಡ ಎಲ್ಲರೂ ಕೂಡ ಟ್ರಾನ್ಸ್ಫರ್ ತೊಗೊಂಡು ಹೊರಟೋಗು, ಸುಮ್ಮನೆ ಏನಿಗೆ ಬೇಕು, ನನಗೂ ಕೂಡ ಒಬ್ಬ ಮಗಳಿದ್ದಾಳೆ, ನಾನು ಕೂಡ ಫ್ಯಾಮಿಲಿನ ಕಳ್ಕೊಬಿಟ್ಟಿದ್ದೀವಿ, ಅಧಿಕಾರದಲ್ಲಿ ಇದ್ಕೊಂಡು ನಾವು ಯಾರನ್ನು ಕೂಡ ಕಾಪಾಡ್ಕೊಳ್ಳೋದಕ್ಕೆ ಆಗಿಲ್ಲ, ಈಗ ನಿನಗೂ ಕೂಡ ಒಬ್ಬ ಮಗಳಿದ್ದಾಳೆ ಅಲ್ವಾ, ನಿನ್ನ ಮಗಳಿಗೂ ಕೂಡ ಅವರು ಏನು ಬೇಕಿದ್ರೂ ಕೂಡ ಮಾಡ್ಬೋದು. ಸೊ ನಾನು ಹೇಳ್ತಿದ್ದೀನಿ ಕೇಳು, ನೀನು ಹಠನ ಬಿಟ್ಬಿಟ್ಟು ನೀನು ಮೊದಲು ಟ್ರಾನ್ಸ್ಫರ್ ತೊಗೊಂಡು ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹೌದು ನಾನು ಕೂಡ ಟ್ರಾನ್ಸ್ಫರ್ ತೊಗೊಂಡಿದ್ದೀನಿ, ನೀನು ಮಾಲಿನಿ ಟ್ರಾನ್ಸ್ಫರ್ ತೊಗೋ, ಯಾಕೆ ಅಂತಂದರೆ ನಮಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಏನು ಬೇಕಿದ್ರೂ ಕೂಡ ಆಗ್ಬೋದು, ಸುಮ್ಮನೆ ಯಾಕೆ ನಾವು ರಿಸ್ಕ್ನ ತೊಗೋಬೇಕು, ನಮಗೂ ಕೂಡ ಲೈಫ್ ಅನ್ನೋದು ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದನ್ನು ಕೇಳಿ ಮಾಲಿನೂ ಕೂಡ ಏನು ಮಾತಾಡೋದಿಲ್ಲ, ಹಾಗೆಯೇ ಸುಮ್ಮನೆ ಸೈಲೆಂಟಾಗಿ ಕೂತಿರ್ತಾಳೆ. ಆಗ ಶಂಕರನು ಕೂಡ ಕಾಲು ಇಟ್ಕೊಂಡಿರೋದು ನೋಡ್ಬಿಟ್ಟು, ಏನಿಲ್ಲ ಇದು ನೀನು ನನ್ನ ಕಾಲನ್ನ ಇಟ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ತುಂಬಾ ಶಾಕಿಂದ ಕೇಳ್ತಾನೆ ರುದ್ರ. ಆಗ ಏನೂ ಮಾತಾಡೋದಿಲ್ಲ. ನೋಡು, ನಾವು ಹೆಣ್ಮಕ್ಳು ನಮ್ಮ ಮನೆ ದೀಪ ಇದ್ದಂಗೆ, ಹೆಣ್ಮಕ್ಳನ್ನ ನಾವು ಈ ರೀತಿಯೆಲ್ಲ ನಡ್ಸ್ಕೊಳ್ಳೋದು ತಪ್ಪಾಗುತ್ತೆ ರುದ್ರಣ್ಣ, ದಯವಿಟ್ಟು ನೀನು ಇದೆಲ್ಲ ಮಾಡೋದಕ್ಕೆ ಹೋಗ್ಬೇಡ, ಆ ಹೆಣ್ಮಕ್ಳನ್ನ ಬಿಟ್ಬಿಡು ನೀನು ಅಂತ ಹೇಳ್ಬಿಟ್ಟು ಶಂಕರ ಕೇಳ್ಕೊತಾನೆ. ಚೇಚೆ ಏನು ಬಿಡೋ ಮಾತೇ ಇಲ್ಲ, ನಾನು ನಿನ್ನ ಥರ ಸಾಫ್ಟು ಅಂತ ಹೇಳಿ ಅಂದ್ಕೊಳ್ಳೋದಕ್ಕೆ ಹೋಗಬೇಡ, ನಾನು ಕಬಡ್ಡಿ ಆಡೋವಂತಹ ಮೂಡಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ರುದ್ರ ಹೇಳ್ತಾನೆ. ನೋಡು, ನಾನು ಹೇಳೋದನ್ನು ಕೇಳು, ಈ ಹೆಣ್ಮಕ್ಳನ್ನ ದೇವತೆ ಥರ ನೋಡ್ತೀವಿ ನಾವು, ಆ ದೇವತೆಗೆ ಈ ಥರ ತೊಂದರೆ ಕೊಟ್ಟರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಲ್ಲೇ ಇದ್ದಂತಹ ಹೆಣ್ಮಕ್ಳನ್ನು ಕೂಡ, ಅಣ್ಣ ನೀನು ಈ ರೀತಿ ಇರೋದನ್ನು ನಮಗೆ ನೋಡೋದಕ್ಕೆ ಆಗೋದಿಲ್ಲ ಅಣ್ಣ, ನೀನು ದಂಡಂ ದಶಗುಣಂ ಅನ್ನುವಂತಹ ರೂಪದಲ್ಲಿ ಇದ್ದರೆ ನಮಗೆ ನಿನ್ನ ನೋಡೋದಕ್ಕೆ ಆಗೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದರಲ್ಲಿ ಬಿಡ್ಲಾ ಅಂತ ಹೇಳಿ ಅಂದ್ಕೊಂಡು ಶಂಕರನ ಓದ್ಕೊಂಡು ಅಲ್ಲಿಂದ ಹೋಗ್ತಾನೆ ರುದ್ರ.